ಮೊದಲೇ ಕೈಯಲ್ಲಿ ಇರುತ್ತ ಬಂದವರು ಕರೆದ ಬಿಡಬಾರ್ದಂತ ಅದು ವಿಷಯ. ಯಾಕಂದ್ರೆ ಯಾವುದೇ ರೀತಿ ಯಾವತ್ತೂ ಕೂಡ ಫೋನ್ ಮಾಡಂಗಿಲ್ಲ, ಕರೆಯೋದಿಲ್ಲ. ಅದಕ್ಕೆ ಕರೆದ ಮೇಲಂತೂ ನಾನು ಹೋಗ್ಲೇಬೇಕಂತ ಹೇಳಿ ನೇರವಾಗಿ ಇಲ್ಲಿ ಬಂದಿದ್ದೀನಿ. ಬೇಲೂರು ಗ್ರಾಮದಿಂದ ನಾನು ಈಗ 3 ವರ್ಷ ನನ್ನ ಸರ್ಕಾರ ಇಲ್ಲ, ಆದ್ರೂ ಹಿಂದಿನ ಅವಧಿ ಆಶೀರ್ವಾದದಿಂದ ನನಗೆ ಏನೇನು ಹೇಳಿದ್ರು ಕೈಲಿ ಆದಷ್ಟು ಕೂಡ ಕೆಲಸ ಮಾಡಿದ್ದೀನಿ. ಈ ಸಲ ಕೂಡ ಸಣ್ಣ ಪುಟ್ಟ ಕೆಲಸಗಳು ಹೇಳಿದ್ ಮಾಡಿದ್ದೀನಿ. ಆದರೆ ಇವತ್ತು ಅನೇಕರೆಲ್ಲ ನಮ್ಮ ತಾಯಿಗಳು ಬಹಳಷ್ಟು ಜನಸಂಖ್ಯೆ ಸೇರಿದ್ದಾರೆ. ಇಂಥದೊಂದು ಕಾರ್ಯಕ್ರಮಗಳು ಬೇರೆ ಯಾವ ಕಾರ್ಯಕ್ರಮ ಅಂದ್ರೆ ಯಾರು ಬರಲಿಲ್ಲ ಜಾಸ್ತಿ. ಆದ್ರೆ ವಿಶೇಷವಾಗಿ ನಮ್ಮ ತಾಯಿಗಳು ಸೋದರರಿಗೆ ಕೊರೋನಾ ಕಾರ್ಯಕ್ರಮಗಳಂದ್ರೆ ಬಹಳ ಮನಸ್ಸು ಬಿಚ್ಚಿ ಎಲ್ಲಾ ಮನೆ ಕೆಲಸ ಒತ್ತಟ್ಟಿ ಬಂದು ಶಾಂತ ರೀತಿಯಲ್ಲಿ ಕೊರೋನಾ ಕೇಳ್ತಕ್ಕಂಥದ್ದು ಇವತ್ತು ನಮ್ಮ ತಾಯಿಗಳು ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾವುದೇ ಕಾರ್ಯಕ್ರಮ ಇರಲಿ, ಆದ್ರೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಕೇಳಿದ್ರೆ ಮನಸ್ಸಿಗೆ ಬಂದಂತ ಏನು ಮನಸ್ಸಿಗೆ ಶಾಂತಿ ಆಗ್ತದೋ ಅದು ತಮ್ಗೆ ಹೇಳೋದಕ್ಕೆ ಮನಸ್ಸಿಗೆ ಶಾಂತಿ ಆಗ್ಬೇಕಂದ್ರೆ ಇಂಥ ಕೊರೋನಾ ಕಾರ್ಯಕ್ರಮ ಮಾತ್ರ ಅಂತಕ್ಕಂಥದ್ದು ಕೂಡ ನಾವು ಇವತ್ತು ಹೇಳ್ಬೇಕಾಗ್ತದೆ. ಇವತ್ತು ಅನೇಕರು ನನಗೆ ಹೋಸಲು ಕೂಡ ಹೇಳಿದ್ರು, ಮಂದಿರದಲ್ಲಿ ಜಾಗ ಇದ್ರೆ ನನ್ನ ಭವನ ಕೇಳಿದ್ರು. ಇವತ್ತು ಕೂಡ ಹೇಳ್ತಾ ಇದ್ದೀನಿ, ನೀವು ಜಾಗದ ವ್ಯವಸ್ಥೆ ಮಾಡಿಕೊಂಡ್ರೆ ನನಗೆ ಬೇಲೂರು ನಮ್ಮ ಒಂದು 50 ಲಕ್ಷದಲ್ಲಿ 1 ಕೋಟಿಯಲ್ಲಿ ಕಲ್ಯಾಣ ಮಂಟಪ ಮಾಡ್ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿ ಅದು ಇವತ್ತು ನಮ್ಮ ಗ್ರಾಮ ಪಂಚಾಯತಿ ಈ ಖಾತಾ ಕೊಡ್ತಕ್ಕಂಥ ಕೆಲಸ ಮಾಡ್ರಿ. ನೀವು ಎಲ್ಲೇ ಬೇಲೂರು ಗ್ರಾಮದಲ್ಲಿ ಇಲ್ಲಿ ಗುಡಿಬಲ್ ಜಾಗ ಸಿಕ್ಕರೆ ಗುಡಿಬಲ್ ಕೊಡ್ರಿ, ಬೇರೆ ಕಡೆ ಜಾಗ ಸಿಕ್ಕರೆ ಬೇರೆ ಕಡೆ ಕೊಡ್ರಿ. ನೀವು ಎಲ್ಲಿ ಕೊಟ್ಟರು ಸಾಕು ಈ ಖಾತಾ ಅಂತ ಹೇಳಿ ಗ್ರಾಮ ಪಂಚಾಯತಿಗೆ ಕೊಡ್ತಾರ. ಈ ಖಾತಾ ಕೊಡ್ರಿ, ನಾನು ಕಮಿಟ್ಮೆಂಟ್ ಮಾಡಿ ಹೋಗ್ತಿದ್ದೀನಿ. 50 ಲಕ್ಷ 100% ಕೊಡ್ತೀನಿ. 1 ಕೋಟಿ ಕೊಡ್ಬೋದು, ಆ ವಿಷಯ 50 ಲಕ್ಷ ಮಾತ್ರ ನಾನು ಕೊಟ್ಟೆ ಕೊಡ್ತೀನಿ. ಈ ಖಾತಾ ಕೊಡ್ತಕ್ಕಂಥ ಕೆಲಸ ಮಾಡಿ ಮುಂದಿನ ಕೆಲಸ ನಂದು ಅಂತಕ್ಕಂಥದ್ದು ಕೂಡ ನಮ್ಮ ಮುಖಾಂತರ ನಾನು ಹೇಳಕ್ ಬಯಸ್ತಿದ್ದೀನಿ. ಯಾಕಂತಂದ್ರೆ ಈ ಬೇಲೂರು ಅಂದ್ರೆ ಹೈಯೆಸ್ಟ್ ಮತಗಳ ಭಾರತೀಯ ಜನತಾ ಪಾರ್ಟಿಗೆ ಹಾಕಿ ಒಂದು ಸಾಮಾನ್ಯ ವ್ಯಕ್ತಿಗೆ ನಾವು 2 ಸತಿ ಶಾಸನ ಮಾಡಿಕೊಟ್ಟಿದೆ. ಆದ್ರೆ ನಾನು ಎಷ್ಟೇ ಕೆಲಸ ಮಾಡಿದ್ರು ಕಡಿಮೆ. ಯಾಕಂತಂದ್ರೆ ಹೋದ ಪ್ರಚಾರ ಬಂದಿದ್ದೀವಿ ನಾವು. ನೀವು ಹೋಗ್ತಕ್ಕಂಥ ರಸ್ತೆ ಬಹಳಷ್ಟು ಕೆಸರಾಗ್ತಿತ್ತು, ಬಹಳಷ್ಟು ತೊಂದರೆ. ಅದು ನೋಡಿ ಪ್ರಚಾರ ಬಂದಾಗ ನಾನು 2 ಕೋಟಿ ಕೊಡ್ತೀನಿ ಅಂತಕ್ಕಂಥದ್ದು ಹೇಳಿದೆ. ಈ ಕೆಲಸ ಕೂಡ ಬಹಳ ಡಿಲೇ ಆಗಿ ಪೂರಾ ಕಂಪ್ಲೀಟ್ ಆಗಿದೆ, ಪೂರಾ ಕಂಪ್ಲೀಟ್ ಆಗಿದೆ. ಆದರೆ ಮುಂದಿನ ದಿನಗಳಲ್ಲಿ ಮುಂದಿದೆ ಜಾತ್ರೆ ವಾಪಸ್ ಈ ಕರೆ ಹೋಗ್ತಿದ್ದಾಗ ಈ ನಿಮ್ಗೆ ಸಮಯ ಹೇಳ್ತಕ್ಕಂಥ ಕುದುರೆ ಪೂಜೆ ಮಾಡೋದು ಸ್ಟಾರ್ಟ್ ಆಗಿರ್ಬೇಕು. ನೀವು ಎಲ್ಲ ಬಿಟ್ಟು ಮೊದಲು ಈ ಖಾತಾ ಕೂಡ ನನಗ ಎಲ್ಲ ಎಲ್ಲಿ ವ್ಯವಸ್ಥೆ ಮಾಡ್ಕೊಡ್ತೀವಿ, ಎಲ್ಲಿ ಬೇಲೂರು ಅಂತ ಜಾಗ ಅದ ಅದನ್ನ ಈ ಖಾತಾ ಕೊಡ್ರಿ, ನೋಡ್ಕೊಂಡು ಮಾಡ್ಕೊಡ್ತೀರಿ ಅಂತಕ್ಕಂಥದ್ದು ಕೂಡ ನಮ್ಮ ಮುಖಾಂತರ ಹೇಳಿ ಇವತ್ತು ಯಾಕೆ ಏನು ಕೇಳಿದ್ರೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಬೇಲೂರು ಗ್ರಾಮೀಣ ಜನಗಳು ಯಾರಿದ್ದಾರೆ ಅಂತಂದ್ರೆ ಯಾವುದೇ ಬೇಡಿಕೆ ಇರಲ್ಲ. ನಮ್ಮ ಕಾರ್ಯಕ್ರಮ ಬಂದವರು ಸಾತ್ ಶಾಸಕರು ಇರ್ತಕ್ಕಂಥ ಪ್ರೀತಿ ಇರ್ತಕ್ಕಂಥ ಒಂದು ಬೇಲೂರು ಗ್ರಾಮ. ಆದ್ರೆ ನಾನು ಶರಣವತ್ತು ಆದಾಯ ಫೋನ್ ಮಾಡಿ ನಮ್ಗೆ ಗೊತ್ತಿಲ್ಲ, ನೀವು ಬರ್ಬೇಕಾದ್ರೆ ಕೊರೋನಾ ಕಾರ್ಯಕ್ರಮ ಅಂತ ಹೇಳಿದ್ರು. ಆದ್ರೆ ನಾನು ನೇರವಾಗಿ ಇಲ್ಲಿ ಬಂದಿದ್ದೀನಿ, ಬಹಳ ಖುಷಿಯಿಂದ ಬಂದಿದ್ದೀನಿ ಅಂತಕ್ಕಂಥದ್ದು ಕೂಡ ತಮ್ಮ ಮುಖಾಂತರ ಹೇಳಕ್ ಬಯಸ್ತಾ ಇದ್ದೀನಿ. ನಾವೆಲ್ಲರೂ ಕೂಡ ಈ ಕ್ಷೇತ್ರದಲ್ಲಿ ಅದು ವಿಶೇಷವಾಗಿ ಬೇಲೂರು ಗ್ರಾಮದಿಂದ ಎಲ್ಲಾ ಸಮುದಾಯದವರು ಹೈಯೆಸ್ಟ್ ಮತಗಳು ಹಾಕಿ ನನಗೆ ಆಶೀರ್ವಾದ ಮಾಡಿದ್ರಿ. ಈ ಬೇಲೂರು ಗ್ರಾಮನ ಏನ್ ಮಾಡ್ಕೊಟ್ರು ಕೂಡ ಕಡಿಮೆ ಅಂತಕ್ಕಂಥದ್ದು ಕೂಡ ಇನ್ನೊಂದು ಸತಿ ತಮ್ಮೆಲ್ಲರಿಗೆ ಹೇಳಿ ಈ ಕಾರ್ಯಕ್ರಮದಲ್ಲಿ ಕೂಡ ಅವಕಾಶ ಮಾಡಿಕೊಟ್ಟಂತ ವೇದಿಕೆ ಮುಗಿದಂತ ಎಲ್ಲ ಪಂಪುಗಳ ಪಾಲ್ಗೊಂಡು ಹೇಳ್ಕೊಂಡು